ಮುಖ್ಯವಾಗಿ ನಾವು ಮಾತಾಡುತ್ತಿರೋದು ಏನು ಇಡೀ ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಸುಮಾರು 35 ಲಕ್ಷದಿಂದ 40 ಲಕ್ಷದವರೆಗೂ ನಮ್ಮ ಜನಸಂಖ್ಯೆ ಇದೆ. ಆದರೆ ನಮ್ಮ ದುರ್ದೈವ ಏನೂ ಗೊತ್ತಿಲ್ಲ. ಈ ಹಿಂದೆ BJP ಸರ್ಕಾರ ಮೀಸಲಾತಿ ವಿಚಾರದಲ್ಲಿ, ಒಳ ಮೀಸಲಾತಿ ವಿಚಾರದಲ್ಲಿ 4.5% ಕೊಟ್ಟಿತ್ತು. ಆದರೂ ಕೂಡ ಅದನ್ನು ನಾವು ಬೇಡ ಅಂತ ಹೇಳಿ, ಅನ್ಯಾಯವಾಗಿದೆ ಅಂತ ಹೇಳಿ ಇಡೀ ಸಮುದಾಯ ಒಗ್ಗೂಡಿಸಿ ದೊಡ್ಡ ಮಹತ್ವವನ್ನು, ನಿರ್ಧಾರವನ್ನು ಕೈಗೊಂಡು ಇಡೀ ರಾಜ್ಯದಲ್ಲಿ ಏನು ಕೊಲಂಬೋ ಸಮುದಾಯ ಎಲ್ಲರೂ ಸೇರಿಕೊಂಡು ನಾವು ತತ್ವಪಾಠವನ್ನು ಕಲಿಸಿ ಅವರನ್ನ ಸೋಲಿಸಲು ಮುಖ್ಯ ಕಾರಣ ಅಂದರೆ ನಮ್ಮ ಸಮುದಾಯ. ನಾವು ಸನ್ಮಾನ್ಯ ಸಿದ್ದರಾಮಯ್ಯನವರಿಗೆ ಭಾಳ ಆತ್ಮವಿಶ್ವಾಸದಿಂದ ಅವರಿಗೆ ಮತವನ್ನು ಕೊಟ್ಟು ಇಡೀ ಸಮುದಾಯ 4 ಸಮುದಾಯಗಳು ನಾವು ಒಗ್ಗೂಡಿ ಈ ಸರ್ಕಾರವನ್ನು ತರಲಿಕ್ಕೆ ನಾವು ಪ್ರಮುಖವಾದ ಪಾತ್ರವನ್ನು ವಹಿಸಿದ್ದೀವಿ. ಆದರೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ನಮ್ಮ ಸಮುದಾಯವನ್ನು ಅಟ್ಲೀಸ್ಟ್ ಒಬ್ಬ MLCನೂ ಮಾಡಿಲ್ಲ. ಒಬ್ಬ ಇದ್ದ ನಮ್ಮ ರುದ್ರಪ್ಪ ಲಮಾಣಿಯವರಿಗೆ ಒಂದು ಸಚಿವ ಸ್ಥಾನ ಕೊಡಲಿಲ್ಲ. ಹಾಗಾಗಿ 3 ವರ್ಷಗಳು ಕಳೆದವು. ಆದರೆ ಭಾಳ ಅನ್ಯಾಯವಾಗಿದೆ ನಮ್ಮ ಸಮುದಾಯಕ್ಕೆ. ಆದರೆ ಈಗ ಏನು ಮುಖ್ಯಮಂತ್ರಿ ಸ್ಥಾನವನ್ನು ಆ ಹುದ್ದೆಗೆ ಸನ್ಮಾನ್ಯ DK ಸಾಹೇಬರು ಮುಖ್ಯಮಂತ್ರಿ ಆಗ್ತಿರೋದು ಭಾಳ ನಮಗೆ ಸಂತೋಷಕರವಾದ ಸಂಗತಿ. ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೇವೆ. ಹಾಗೆಯೇ ಇನ್ನೂ 2 ವರ್ಷ ಕಾಲಾವಕಾಶ ಇದೆ. ಸನ್ಮಾನ್ಯ DK ಸಾಹೇಬರು ಈ ಸರಿ ಆದರೂ ಕೂಡ ನಮ್ಮ ಸಮುದಾಯವನ್ನು ಒಬ್ಬರು ಇದ್ದಾರೆ, ರುದ್ರಪ್ಪ ಲಮಾಣಿಯವರು ಶಾಸಕರು, ಅವರನ್ನ ಮಂತ್ರಿ ಸ್ಥಾನ ಕೊಟ್ಟು ಇನ್ನೂ ಯಾರಿಗೂ ನಮ್ಮ ಸಮುದಾಯಕ್ಕೆ ಒಂದು ನ್ಯಾಯವನ್ನು ಒದಗಿಸಿಕೊಡುವಂತಹ ನಿಟ್ಟಿನಲ್ಲಿ ಅವರು ನಮ್ಮ ಸಮುದಾಯ ವತಿಯಿಂದ ನಿರ್ಣಯ ತಗೋಬೇಕು ಅಂಥೇಳಿ ನಾವು ಒತ್ತಾಯ ಮಾಡ್ತಾ ಇದ್ದೀವಿ. ಹಾಗಾಗಿ ಇವತ್ತು ಕೂಡ್ಲಿಗಿ ತಾಲೂಕಿನಲ್ಲಿ ನಮ್ಮ ಅಧ್ಯಕ್ಷರ ಅಧ್ಯಕ್ಷತೆಯಲ್ಲಿ ಇವತ್ತು ನಾವೆಲ್ಲ ಸೇರಿ ಈ ಮಹತ್ವವಾದ ಸಭೆಯನ್ನು ಸೇರಿ ಈ ಸಭೆಯಲ್ಲಿ ಈ ವಿಚಾರವನ್ನು ನಾವು ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದ್ದೇವೆ. ಹಾಗಾಗಿ ದಯಮಾಡಿ ಈ ಸಮುದಾಯಕ್ಕೆ ಅನ್ಯಾಯ ಮಾಡಬೇಡಿ ಅಂಥೇಳಿ ನಾವು ಈ ಮೂಲಕ ಕೂಡ್ಲಿಗಿ ತಾಲೂಕಿನ ಸಂಘದ ವತಿಯಿಂದ ಮನವಿಯನ್ನು ಸಲ್ಲಿಸ್ತಾ ಇದ್ದೇವೆ. ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ವಾಸುದೇವ್ ನಾಯಕ್, ಕೂಡ್ಲಿಗಿ ತಾಲೂಕು ಬಂಜಾರ ಅಧ್ಯಕ್ಷರು. ನಾವು ಇವತ್ತು ಪತ್ರಿಕಾಗೋಷ್ಠಿ ಕರೆದಿರೋ ಉದ್ದೇಶ ಏನಂತಂದರೆ, ನಮ್ಮ ಮುಂದೆ 3 ವರ್ಷ ಏನು ಕಾಂಗ್ರೆಸ್ ಸರ್ಕಾರ ಆಡಳಿತ ಇತ್ತಲ್ಲ, ಸಿದ್ದರಾಮಯ್ಯ ಸಾಹೇಬರು ನಮ್ಮ ಸಮುದಾಯದಿಂದ ಯಾರಿಗೂ ಪ್ರತಿನಿಧಿ ಸಿಕ್ಕಿಲ್ಲ, ಮಂತ್ರಿಗಿರಿ ಸ್ಥಾನ ಕೊಟ್ಟಿಲ್ಲ, ಯಾರಿಗೂ ಸಚಿವ ಸ್ಥಾನ ಕೊಡಲಿಲ್ಲ. ಅದಕ್ಕಾಗಿ ನಾವು ಇವತ್ತು ಪತ್ರಿಕೆ ಕರೆದಿರೋ ಉದ್ದೇಶ ಅಂದರೆ, ಈ ಮುಂದೆ 2 ವರ್ಷ ಬರೋ 2 ವರ್ಷ DK ಶಿವಕುಮಾರ್ ಸಾಹೇಬರು ಮುಖ್ಯಮಂತ್ರಿ ಆಗ್ತಾ ತುಂಬ ಸಂತೋಷ ವಿಷಯ ನಮಗೆ. ಸೊ ನಾವು ರಾಜ್ಯಾದ್ಯಂತ 35 ಲಕ್ಷ ಜನಸಂಖ್ಯೆ ಇದ್ದೀವಿ. ಸೊ ಇದು ತುಂಬ ಅನ್ಯಾಯ ಆಗಿದೆ ನಮಗೆ. ಈ ಸರಿ ಆದರೂ ನಮ್ಮ ಸಮುದಾಯಕ್ಕೆ ಇರೋ ಒಬ್ಬ ರುದ್ರಪ್ಪ ಲಮಾಣಿ ಸಾಹೇಬರು ಶಾಸಕರಿದ್ದಾರೆ, ಅವ್ರನ್ನ ನೀವು ಮುಖ್ಯಮಂತ್ರಿ ಉಪ ಮುಖ್ಯಮಂತ್ರಿ ಆದರೂ ಮಾಡಿ, ಇಲ್ಲ ಅಂತಂದರೆ ನಮಗೆ ಮಂತ್ರಿ ಸ್ಥಾನ ಆದರೂ ಕೊಡಿ, ನಮ್ಮ ಸಮುದಾಯಕ್ಕೆ ನ್ಯಾಯ ಒದಗಿಸ್ಕೊಡಿ ಅಂತೇಳಿ ಈ ಮೂಲಕ ಈ ಸರ್ಕಾರದಲ್ಲಿ ತಮ್ಮಲ್ಲಿ ನಾನು ಮನವಿ ಮಾಡಿಕೊಳ್ತಾ ಇದ್ದೀನಿ. ಎಷ್ಟು ಅನ್ಯಾಯ ಮಾಡಿದೆ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ರಾಜಕೀಯವಾಗಿ, ಶೈಕ್ಷಣಿಕವಾಗಿ ನಮಗೆ ಅನ್ಯಾಯವಾಗಿದೆ. ಆದರೂ 3 ವರ್ಷ ಸಿದ್ದರಾಮಯ್ಯ ಸಾಹೇಬರು ಆಡಳಿತದಲ್ಲಿ ಒಬ್ಬ ಮಂತ್ರಿ ಸ್ಥಾನ ಯಾರಿಗೂ ಕೊಡಲಿಲ್ಲ. ಸೊ ಇವಾಗ ಏನಿದೆ, ನಮ್ಮ ಪ್ರಭಾವಿ ಮಾಜಿ ಸಚಿವರು ಮತ್ತು ಇವರು 2 ಸಲ MLA ಆಗಿರ್ತಕ್ಕಂಥ ಭೀಮಾನಾಯ್ಕ ಅವರು ಕೂಡ ಇದ್ದಾರೆ. ಅವ್ರಿಗೆ MLC ಆದರೂ ಕೊಟ್ಟು ಅವರಿಗೆ ಮಂತ್ರಿ ಸ್ಥಾನ ಆದರೂ ಕೊಡಲಿ, ಅಥವಾ ನಮ್ಮ ಇವರು ರುದ್ರಪ್ಪ ಲಮಾಣಿ ಸಾಹೇಬರಿಗಾದರೂ ಮಂತ್ರಿ ಸ್ಥಾನ ಕೊಟ್ಟು ನಮ್ಮ ಜನಾಂಗಕ್ಕೆ ಅನ್ಯಾಯವಾಗ ಏನಾಗಿದೆ ಅದನ್ನು ತಡಿಬೇಕಂತೇಳಿ ನಾವು ಈ ಮೂಲಕ ಕೆಳಕಳೆಯಿಂದ ಕೇಳ್ಕೊತಿದ್ದೀವಿ. ಒಂದು ವೇಳೆ ಇವರಿಗೆ ಕೊಡದೇ ಇದ್ದ ಸಂದರ್ಭದಲ್ಲಿ ಪ್ರತಿ ತಾಂಡಕ್ಕೆ ಹೋಗಿ ಇದರ ಜಾಗೃತಿಯನ್ನು ಮೂಡಿಸ್ಬೇಕಂತ ಕೆಲಸ ನಾವು ಮಾಡ್ತೀವಿ. ಇದರಲ್ಲಿ ನಾನು ವೆಂಕಟೇಶ್ ನಾಯ್ಕ ಅಂತೇಳಿ, ಕೂಡ್ಲಿಗಿ ತಾಲೂಕು, ವಿಜಯನಗರ ಜಿಲ್ಲೆ. ಹೋದ ಸರಿ ನಮಗೆಲ್ಲ ಭಾಳ ನಮ್ಮ ಸರ್ಕಾರದಲ್ಲಿ ಭಾಳ ಅನ್ಯಾಯ ಆಗಿದೆ. ಈ ಸರಿ ಆದರೂ ನಮ್ಮ MLA ಅವರಿಗೆ ಹಾಗೂ ನಮ್ಮ MLC ಮಾಡಿ ಈ ಸರ್ಕಾರದಲ್ಲಿ ಒಂದು ಸ್ಥಾನಮಾನ ಉಳಿಸ್ಕೊಡ್ಬೇಕಂತೇಳಿ ತಮ್ಮಲ್ಲಿ ಕೇಳ್ಕೊಳ್ತೇವೆ.